ನಾಳೆಯಿಂದ ಕಡಿಮೆಯಾಗುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ. ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕ ಕಡಿತಗೊಳಿಸಿದೆ ಕೇಂದ್ರ. 10 ರು ನಷ್ಟ, ಅಬಕಾರಿ ಸುಂಕ ಕಡಿತ, ಡೀಸೆಲ್ ಸುಂಕ ಶೂನ್ಯ. ಹಾಗಾದ್ರೆ 10 ರೂಪಾಯಿ ಕಡಿಮೆಯಾಗುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ? ನಾಳೆಯಿಂದ ಕಡಿಮೆಯಾಗುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ. ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕ ಕಡಿತಗೊಳಿಸಿದೆ ಕೇಂದ್ರ ಸರ್ಕಾರ. 10 ರೂಪಾಯಿ ನಷ್ಟು ಅಬಕಾರಿ ಸುಂಕ ಕಡಿತ, ಡೀಸೆಲ್ ಸುಂಕ ಶೂನ್ಯ. ಹಾಗಾದ್ರೆ 10 ರೂಪಾಯಿ ಕಡಿಮೆಯಾಗುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ? 10 ರೂಪಾಯಿ ಕಡಿಮೆಯಾಗುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ? ಕೇಂದ್ರ ಸರ್ಕಾರ ತೆರಿಗೆ ಕಡಿತದ ಹಿಂದಿನ ಲೆಕ್ಕಾಚಾರ ಏನು? ಈಗಾಗಲೇ ನೈರಾದಿಂದ ಪೆಟ್ರೋಲ್ ಬೆಲೆ 5, ಡೀಸೆಲ್ 3 ರು ಹೆಚ್ಚಳ. ಬೇರೆ ಕಂಪನಿಗಳಿಂದ ಹೆಚ್ಚಳಕ್ಕೂ ಮುನ್ನ ಎಚ್ಚೆತ್ತುಕೊಂಡ ಸರ್ಕಾರ ಬೇರೆ ಕಂಪನಿಗಳೇನಾದರೂ ಜಾಸ್ತಿ ಮಾಡಿದ್ರು. ನಾಳೆಯಿಂದ ಕಡಿಮೆಯಾಗುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ. ಪೆಟ್ರೋಲ್ ಡೀಸೆಲ್ ಸುಂಕ ಕಡಿಮೆಯಾದ ಕಾರಣಕ್ಕೋಸ್ಕರ ಅದರ ಬೆಲೆಯೂ ಕಡಿಮೆಯಾಗುತ್ತೆ. 10 ರೂಪಾಯಿನಷ್ಟು ಅಬಕಾರಿ ಸುಂಕ ಕಡಿತ. ಇದು ನಿಜಕ್ಕೂ ಕೂಡ ಒಂದು ಬಹುದೊಡ್ಡ ಬದಲಾವಣೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೂ ಕೂಡ ಹಾಹಾಕಾರ ಶುರುವಾಗಿದೆ. ಈ ಎಲ್ಲ ವಿಚಾರಗಳು ರಾಷ್ಟ್ರದಲ್ಲಿ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತೆ ಎನ್ನುವಂತಹ ಭೀತಿ ಇರುವಾಗ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆಯಾಗುತ್ತೆ ಎನ್ನುವಂತಹ ವಿಚಾರ. ಭಾರತದಲ್ಲಿ ಕೋವಿಡ್ನಂತಹ ಪರಿಸ್ಥಿತಿ ಬರುತ್ತೆ, ಅಧಿವೇಶನದಲ್ಲಿ ಪ್ರಧಾನಿ ಮಾತು. ಈಗ ಸಮರೋಪಾದಿಯಲ್ಲಿ ಕೆಲಸ ಮಾಡೋದಕ್ಕೆ ರಾಜ್ಯಗಳಿಗೆ ನಿರ್ದೇಶನ, ಅಥವಾ ಎಲ್ಲ ತಿಳಿಯಾಗುವ ಬಗ್ಗೆ ಪ್ರಧಾನಿ ರಾಜ್ಯಗಳಿಗೆ ಸಂದೇಶ. ಸಭೆಯಲ್ಲಿ ರಾಜ್ಯಗಳಿಗೆ ಅಬಕಾರಿ ಸುಂಕ ಇಳಿಸಲು ಮನವಿ ಸಾಧ್ಯತೆ. ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕ ಕಡಿತಕ್ಕೆ ಪ್ರಧಾನಿ ಮನವಿ. ಅಬಕಾರಿ ಸುಂಕ ಕಡಿತಕ್ಕೆ ಮನಸ್ಸು ಮಾಡುತ್ತಾ ರಾಜ್ಯ ಸರ್ಕಾರಗಳು. ಇಂದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಿ ಸಭೆ. ಭಾರತದಲ್ಲಿ ಮತ್ತೆ ಕೊರೋನಾದಂತಹ ಪರಿಸ್ಥಿತಿ ಎದುರಾಗುತ್ತಾ ಅನ್ನೋ ಪ್ರಶ್ನೆಗಳು ಎದುರಾಗಿದೆ. ಕೋವಿಡ್ನಂತಹ ಪರಿಸ್ಥಿತಿ ಬರುತ್ತೆ, ಅಧಿವೇಶನದಲ್ಲಿ ಪ್ರಧಾನಿ ಮಾತು. ಒಂದು ದೇಶದ ಪ್ರಧಾನಿ ಅಧಿವೇಶನದಲ್ಲಿ ಕೊರೋನಾದಂತಹ ಅಥವಾ ಕೋವಿಡ್ ಕಾಲಘಟ್ಟದ ಸಂದರ್ಭಗಳು ದೇಶಕ್ಕೆ ಅಪ್ಪಳಿಸುತ್ತೆ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಂತೋಷ್ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಒಂದು ದೇಶದ ಪ್ರಧಾನಿ ಅಧಿವೇಶನದಲ್ಲಿ ಮಾತನಾಡುವಂತಹದ್ದು. ಈಗಾಗಲೇ ನಮ್ಮ ಭಾರತ ಕೊರೋನಾದಂತಹ ಅಥವಾ ಕೋವಿಡ್ ಕಾಲಘಟ್ಟದಲ್ಲಿ ಎದುರಿಸಿದಂತಹ ಸಂಕಷ್ಟಗಳು ನಿಮಗೆ ನೆನಪಿದೆ. ಸೊ ಆ ಸಂಕಷ್ಟಗಳು ಮತ್ತೆ ಭಾರತದಲ್ಲಿ ಅನುಭವಕ್ಕೂ ಬರುತ್ತೆ ಅನ್ನೋ ಹೇಳಿಕೆ ಏನಿದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಂತೋಷ್. ಸಾಹಿಲ್, ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಶೂನ್ಯವಾಗಿದೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ತಜ್ಞರು ಒಂದು ಕ್ಷಣ ಆ ಒಂದು ಸುದ್ದಿಯನ್ನು ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದರೆ ಕೇಂದ್ರ ಸರ್ಕಾರ ಈವರೆಗೆ ಭಾರತದ ಇತಿಹಾಸವನ್ನು ನೋಡಿದಾಗ 0 ಡೀಸೆಲ್ ಮೇಲಿನ ಒಂದು ಅಬಕಾರಿ ಸುಂಕವನ್ನು ಮಾಡಿದ್ದೇ ಇಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲ್ ಮೇಲಿನ ಒಂದು ಅಬಕಾರಿ ಸುಂಕ ಏನಿದೆ ಅದು 3 ರೂಪಾಯಿ ಆಗ್ತಾ ಇದೆ. ಮತ್ತೊಂದು ಕಡೆ ಡೀಸೆಲ್ ಮೇಲಿನ ಸುಂಕ ಏನಿದೆ ಅದು ಸರಿಸುಮಾರು 0ಗೆ ಹೋಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನೆನ್ನೆಗೆ ಅಂದರೆ ಇವತ್ತು ಬೆಳಗಿನ ಜಾವದವರೆಗೆ ಇದ್ದಂತಹ ಅಬಕಾರಿ ಸುಂಕ ಅದು ಡೀಸೆಲ್ ಮೇಲೆ 10 ರೂಪಾಯಿ ಇತ್ತು, ಪೆಟ್ರೋಲ್ ಮೇಲೆ 13 ರೂಪಾಯಿ ಇತ್ತು. ಎರಡರ ಮೇಲೂ ಕೂಡ 10 ರೂಪಾಯಿ ಕಡಿತ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮನಸ್ಸು ಮಾಡುತ್ತೆ. ಈಗ ಅಧಿಕೃತವಾಗಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಡೀಸೆಲ್ ಮೇಲೆ 0 ಆಗ್ತಾ ಇದೆ, ಪೆಟ್ರೋಲ್ ಮೇಲೆ 3 ರೂಪಾಯಿ ಅಬಕಾರಿ ಸುಂಕ ಇರುತ್ತೆ ಅನ್ನುವಂಥದ್ದು. ಆದರೆ ಐತಿಹಾಸಿಕವಾಗಿ ಅತಿ ಹೆಚ್ಚು ಅಬಕಾರಿ ಸುಂಕ ಏನಿದೆ ಅದು ಏರಿಕೆಯಾಗಿದ್ದು ಕೂಡ ಇದೇ ಬಿಜೆಪಿಯ ಕಾಲಘಟ್ಟದಲ್ಲಿ. ನಾನು ಡೇಟ್ ಕೂಡ ತಿಂಗಳು ಕೂಡ ಮೆನ್ಷನ್ ಮಾಡ್ತೀನಿ. 2014ರ ಏಪ್ರಿಲ್ನಲ್ಲಿ ಸರಿಸುಮಾರು ಡೀಸೆಲ್ ಮೇಲೆ ಇದ್ದಂತಹ ಅಬಕಾರಿ ಸುಂಕ 3 ರೂಪಾಯಿ, ಪೆಟ್ರೋಲ್ ಮೇಲೆ ಇದ್ದಂತಹ ಅಬಕಾರಿ ಸುಂಕ ಸರಿಸುಮಾರು 6 ರೂಪಾಯಿಯಷ್ಟಿತ್ತು. ಇದು ಏರಿಕೆ ಆಗ್ತಾ ಆಗ್ತಾ 2021ರವರೆಗೆ ಸರಿಸುಮಾರು 33 ರೂಪಾಯಿ ಪೆಟ್ರೋಲ್ ಮೇಲೆ ಆಗುತ್ತೆ, ಡೀಸೆಲ್ ಮೇಲೆ ಸರಿಸುಮಾರು 31 ರೂಪಾಯಿ ಆಗುತ್ತೆ. ಐತಿಹಾಸಿಕವಾಗಿ ಇದನ್ನು ನೋಡ್ತಾ ಹೋದರೆ ಒಂದು ರೀತಿ ಸುಲಿಗೆ ನಡೀತಾ ಇತ್ತು ಜನರದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದಾದ ನಂತರ ಈ ವಿಚಾರ ಯಾವಾಗ ಚರ್ಚೆಗೆ ಬರುತ್ತೆ, ಕೋವಿಡ್ನಂತಹ ಒಂದು ಸಿಚುವೇಶನ್ ಎದುರಾಗುತ್ತೆ, ಆಗ ಕೇಂದ್ರ ಸರ್ಕಾರ ಕೂಡ ಕಡಿಮೆ ಮಾಡೋದಕ್ಕೆ ಅಂತ ಮುಂದಾಗುತ್ತೆ. ಆಗಲೂ ಕೂಡ ಸರಿಸುಮಾರು 10 ರೂಪಾಯಿಯಷ್ಟು ಅಬಕಾರಿ ಸುಂಕವನ್ನು ಕಡಿತ ಮಾಡಿತ್ತು ಕೇಂದ್ರ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳಿಗೂ ಕೂಡ ಮನವಿ ಮಾಡಿಕೊಂಡಿತ್ತು. ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು
ಅವರು ಸಭೆ ಮಾಡಿದ್ರು. ಕೋವಿಡ್ನಂತಹ ಪರಿಸ್ಥಿತಿ ಇದೆ, ಇಡೀ ದೇಶ ಶಟ್ ಡೌನ್ ಆಗಿದೆ, ಲಾಕ್ ಡೌನ್ ಆಗಿದೆ. ಈ ಪರಿಸ್ಥಿತಿಯಲ್ಲಿ ಜನ ಸಮಸ್ಯೆಯನ್ನು ಎದುರಿಸ್ತಾರೆ. ಈ ಸಮಸ್ಯೆ ಆಗಬಾರ್ದು ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏನಿದೆ ಅದು ಕಡಿಮೆ ಆಗಬೇಕು, ಜನರ ಮೇಲೆ ಹೊರೆ ಕಡಿಮೆ ಆಗಬೇಕು ಅಂತಂದ್ರೆ ಸಹಜವಾಗಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಕಡಿಮೆ ಆಗಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿತ್ತು. ಆಗಲೂ ಕೂಡ ಕಡಿಮೆ ಮಾಡಿತ್ತು. ಆದರೆ ಈಗ ಕಡಿಮೆ ಮಾಡಿರುವಂಥದ್ದು, ಯಾಕಂದ್ರೆ ಕೋವಿಡ್ ಕೂಡ ಇಲ್ಲ, ಆದರೆ ಈ ಕಾಲಘಟ್ಟದಲ್ಲಿ ಕಡಿಮೆ ಮಾಡಿರುವಂಥದ್ದು, ಅದು ಕೂಡ ಡೀಸೆಲ್ ಮೇಲಿನ ಸುಂಕ 0 ಆಗಿರುವಂಥದ್ದು ಎಲ್ಲರನ್ನೂ ಕೂಡ ಅಚ್ಚರಿಗೆ ದೂಡ್ತಾ ಇದೆ. ಹೀಗಾಗಿ ಈಗ ಎದುರಾಗಿರುವಂತಹ ಪ್ರಶ್ನೆ ಏನು ಅಂತಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮಾತನಾಡಿರುವಂತಹ ವಿಚಾರ, ಇಡೀ ದೇಶ ನಿಜಕ್ಕೂ ಕೂಡ ಶಟ್ ಡೌನ್ ಆಗುತ್ತಾ? ಯಾಕಂದರೆ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ನಾವು ವೆನೆಜುವೆಲಾದಿಂದ ಕ್ರೂಡ್ ಆಯಿಲನ್ನು ತರಿಸ್ಕೊಳ್ಬೇಕು ಅಥವಾ LPGಯನ್ನು ತರಿಸ್ಕೊಳ್ಬೇಕು ಅಂದರೆ ಸರಿಸುಮಾರು 60 ದಿನಗಳವರೆಗೆ ಕಾಲಾವಕಾಶ ಬೇಕಾಗುತ್ತೆ. ಅದೇ ನಾವು ಹಾರ್ಮುಜ್ ಜಲಸಂಧಿ ಮೂಲಕವಾಗಿ ಬರಬೇಕು ಅಂದರೆ ಸರಿಸುಮಾರು 5 ರಿಂದ 6 ದಿನ. ಇದೇ ಕಾರಣಕ್ಕಾಗಿ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಹಾರ್ಮುಜ್ ಜಲಸಂಧಿ ಓಪನ್ ಆಗಿದ್ರೂ ಕೂಡ ಈ ನಡುವೆ ಈ ನಿರ್ಧಾರ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಯಾಕೆ? ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಕ್ಲಿಯರ್ ಪಿಕ್ಚರ್ ಈಗಾಗಲೇ ಗೊತ್ತಾಗಿದೆಯಾ? ಅದಕ್ಕೆ ಪ್ರಮುಖ ಕಾರಣ ಕ್ರೂಡ್ ಆಯಿಲ್ನ ರೇಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಿಸುಮಾರು $100 ಪ್ರತಿ ಬ್ಯಾರೆಲ್ಗೆ ನಿಂತುಬಿಟ್ಟಿದೆ. ಅಲ್ಲಿಗೆ ಅದಕ್ಕಿಂತ ಕಡಿಮೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಹಾವು ಏಣಿ ಆಟ ಮತ್ತೆ ಮುಂದುವರಿತಾ ಇದೆ. ಈ ನಡುವೆ ತೈಲ ಕಂಪನಿಗಳು ಯಾವಿದಾವೆ, ಆ ತೈಲ ಕಂಪನಿಗಳಿಗೆ ಸಹಜವಾಗಿ ನಷ್ಟ ಆಗುತ್ತೆ. ತೈಲ ಕಂಪನಿಗಳು ತಮ್ಮ ಮೇಲೆ ನಷ್ಟವನ್ನ ಎತ್ಕೊಳ್ಳೋದಕ್ಕೆ, ಹೊರೆಯನ್ನ ಹೊರೋದಕ್ಕೆ ಅವರು ಆ ನಿರ್ಧಾರವನ್ನು ಮಾಡೋದಿಲ್ಲ, ಅವರು ಅದಕ್ಕೆ ಮುಂದಾಗೋದಿಲ್ಲ. ಇದೇ ಕಾರಣಕ್ಕಾಗಿ ಈ ನಿರ್ಧಾರಕ್ಕೆ ಬಂತ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಸಾಹಿಲ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.